ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 10ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ನಾಲಿಗೆಯ ಶಕ್ತಿ. ಜೀವ ಮತ್ತು ಮರಣವು ನಾಲಿಗೆಯ ಅಧಿಕಾರದಲ್ಲಿದೆ ಮತ್ತು ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುತ್ತಾರೆ. ಜ್ಞಾನೋಕ್ತಿಗಳು 18:21. ಸತ್ಯವೇದವು ಮಾತನಾಡುವ ಪದಗಳ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ. ದೇವರ ವಾಕ್ಯವೇ ವಿಶ್ವವನ್ನು ಸೃಷ್ಟಿಸಿತು. ಆತನ ಮಾತುಗಳು ಆತ್ಮ ಮತ್ತು ಜೀವ. ಆತನ ವಾಕ್ಯದಲ್ಲಿ ಶಕ್ತಿ ಇದೆ ಮತ್ತು ಅದು ಎಂದಿಗೂ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಯೆಶಾಯ 55:11. ದೇವರ ಮಕ್ಕಳಾದ ನಮ್ಮ ಮಾತುಗಳು ಸಹ ಶಕ್ತಿಯನ್ನು ಹೊಂದಿವೆ. ದೇವರು ನಮ್ಮ ಮಾತುಗಳನ್ನು ಗೌರವಿಸುವುದಲ್ಲದೆ ಅವು ಫಲ ನೀಡುವಂತೆ ಮಾಡುತ್ತಾನೆ. ಯೆಹೋಶುವನು ಸೂರ್ಯ ಚಂದ್ರರಿಗೆ, ಸೂರ್ಯನೇ ಗಿಬ್ಯೋನಿನ ಮೇಲೆಯೂ ಚಂದ್ರನೇ ಅಯಲಾನ್ ಕಣಿವೆಯಲ್ಲಿಯೂ ನಿಶ್ಚಲವಾಗಿ ನಿಲ್ಲು ಎಂದು ಹೇಳಿದಾಗ ಅವು ವಿಧೇಯರಾಗಿ ನಿಂತವು. ಯೆಹೋಶುವ 10:12. ದೇವರು ನಿಮಗೆ ಅಂತಹ ಇಚ್ಛೆಯನ್ನು ಮತ್ತು ಅಂತಹ ಶಕ್ತಿಯಿಂದ ಮಾತನಾಡಲು ಅಧಿಕಾರವನ್ನು ನೀಡಿರುವಾಗ ಒಳ್ಳೆಯ ನಂಬಿಗಸ್ತ ಮತ್ತು ಭರವಸೆಯಿಂದ ತುಂಬಿರುವ ಮಾತುಗಳನ್ನು ಏಕೆ ಮಾತನಾಡಬಾರದು? ದೇವರ ಮಹಿಮೆ ಮತ್ತು ಶ್ರೇಷ್ಠತೆಯ ಬಗ್ಗೆ ಏಕೆ ಮಾತನಾಡಬಾರದು? ಸತ್ಯವೇದವು ಹೇಳುತ್ತದೆ, ಹೃದಯದ ಸಮೃದ್ಧಿಯಿಂದ ಬಾಯಿ ಮಾತನಾಡುತ್ತದೆ. ಮತ್ತಾಯ 12:34. ಆದ್ದರಿಂದ ನಾವು ಆಶೀರ್ವದಿಸುವ ಮಾತುಗಳನ್ನು ಮಾತನಾಡಲು ಬಯಸಿದರೆ ನಮ್ಮ ಹೃದಯಗಳು ಮೊದಲು ಆಶೀರ್ವಾದಗಳಿಂದ ತುಂಬಿರಬೇಕು. ನಮ್ಮ ಆಲೋಚನೆಗಳು, ನೆನಪುಗಳು ಮತ್ತು ಆಸೆಗಳು ಎಲ್ಲವೂ ಒಳ್ಳೆಯತನದಲ್ಲಿ ಬೇರೂರಿರಬೇಕು. ಮೊದಲು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಸಮೃದ್ಧವಾಗಿ ವಾಸಿಸಲಿ. ನಾವು ಮತ್ತೆ ಹುಟ್ಟಿದಾಗ ಕ್ರಿಸ್ತನು ನಮ್ಮಲ್ಲಿ ವಾಸಿಸಲು ಬರುತ್ತಾನೆ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಆತನ ಸಾನ್ನಿಧ್ಯವು ನಮ್ಮನ್ನು ಸುತ್ತುವರೆದಿರುತ್ತದೆ. ಪ್ರತಿದಿನ ನಾವು ವಾಕ್ಯವನ್ನು ಓದುವಾಗ ಮತ್ತು ಆತನನ್ನು ಆರಾಧಿಸುವಾಗ ದೇವರ ಶಾಂತಿಯು ನಮ್ಮ ಆಂತರಿಕ ಅಸ್ತಿತ್ವವನ್ನು ತುಂಬುತ್ತದೆ. ಎರಡನೆಯದಾಗಿ, ದೇವರ ವಾಕ್ಯವು ಯಾವಾಗಲೂ ನಿಮ್ಮ ಹೃದಯವನ್ನು ತುಂಬಿರಲಿ. ದಾವೀದನು ಹೇಳುತ್ತಾನೆ, ನನ್ನ ಪೂರ್ಣ ಹೃದಯದಿಂದ ನಾನು ನಿನ್ನನ್ನು ಹುಡುಕಿದ್ದೇನೆ. ಓ, ನಿನ್ನ ಆಜ್ಞೆಗಳಿಂದ ನಾನು ಅಲೆದಾಡದಿರಲಿ. ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಮರೆಮಾಡಿದ್ದೇನೆ. ಕೀರ್ತನೆಗಳು 119:10 ಮತ್ತು 11. ದೇವರ ವಾಗ್ದಾನಗಳನ್ನು ಕಂಠಪಾಠ ಮಾಡಲು ಪ್ರಯತ್ನಿಸಿರಿ. ಆತನ ವಾಕ್ಯವು ನಿಮ್ಮ ಆಂತರಿಕ ನಿಧಿಯಾಗಲಿ. ಮೂರನೆಯದಾಗಿ, ಪವಿತ್ರಾತ್ಮನಿಂದ ನಿರಂತರವಾಗಿ ತುಂಬಿರಿ. ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಯಲಾಗುತ್ತದೆ. ರೋಮಾಪುರದವರಿಗೆ 5:5. ಆತ್ಮನ ಕಾರಣದಿಂದಾಗಿ ಈ ಮಣ್ಣಿನ ಪಾತ್ರೆಗಳಲ್ಲಿ ದೇವರ ಮಹಿಮೆಯ ಈ ನಿಧಿ ನಮಗಿದೆ. ನಾವು ಆತ್ಮನಿಂದ ತುಂಬಿದಾಗ ಏನು ಮಾತನಾಡಬೇಕೆಂದು ನಾವು ಭಯಪಡಬೇಕಾಗಿಲ್ಲ. ಆತ್ಮವು ಸ್ವತಃ ನಮ್ಮ ಮೂಲಕ ಮಾತನಾಡುತ್ತದೆ. ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ಹೃದಯವು ಕರ್ತನಾದ ಯೇಸು ಕ್ರಿಸ್ತನ ಸಾನ್ನಿಧ್ಯದಿಂದ, ದೇವರ ವಾಕ್ಯದಿಂದ ಮತ್ತು ಪವಿತ್ರಾತ್ಮನಿಂದ ತುಂಬಿದ್ದರೆ ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು ಆಶೀರ್ವಾದದ ವಾಕ್ಯವಾಗಿರುತ್ತದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ನಿನ್ನ ಮಾತುಗಳು ನನ್ನ ರುಚಿಗೆ ಎಷ್ಟೋ ಸಿಹಿಯಾಗಿವೆ, ಅವು ನನ್ನ ಬಾಯಿಗೆ ಜೇನಿಗಿಂತಲೂ ಸಿಹಿಯಾಗಿವೆ. ಕೀರ್ತನೆಗಳು 119:103. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.